ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಕಾಗೆ ಹೇಳಿದ ಕತೆ, ಗಿಳಿ ಮಾಡಿದ ಉಪಾಯ ಎಂಬ ಪುಟ್ಟ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕಾಗೆಯೊಂದು ಗಿಳಿಯ ಬಳಿ ಹೋಗಿ, ಏನು ಮಾಡಲಿ ಗೆಳೆಯ, ಇಲ್ಲಿ ಒಂದು ಮರ ನನ್ನ ವಂಶ ಬೆಳೆಸಲು ಸಹಾಯ ಮಾಡದೆ ತನ್ನ ಸ್ವಾರ್ಥವನ್ನು ಸಾಧಿಸಿತು. ಬೇರೆ ಕಡೆ ಎಲ್ಲಾದರೂ ನನ್ನ ವಂಶ ಬೆಳೆಸಿಕೊಳ್ಳೋಣವೆಂದು ದೂರದ ನದಿಯ ದಡದ ಮೇಲಿರುವ ಒಂದು ಮಾವಿನ ಮರದ ಬಳಿ ಹೋದೆ. ಅದು ದುಃಖದಿಂದ ಕಣ್ಣೀರು ಸುರಿಸುತ್ತಾ, ದನ ಕಾಯುವ ಹುಡುಗರು ಹಣ್ಣಿನ ಸುಗ್ಗಿಯ ಕಾಲದಲ್ಲಿ ಕಲ್ಲಿನಿಂದ ಹೊಡೆದು ಗಾಯ ಮಾಡುತ್ತಾರೆ. ಹೂವಿನ ಕಾಲದಲ್ಲಿ ಬೇವು ಬೆಲ್ಲಕ್ಕಾಗಿ ನನ್ನ ಹೂಗಳನ್ನು ಮುರಿದು ಗಾಯ ಮಾಡುತ್ತಾರೆ. ಅದಲ್ಲದೆ ದೊಂದಿಗಾಗಿ ನನ್ನ ಬುಡವನ್ನು ಕೆತ್ತಿ ಗಾಯ ಮಾಡುತ್ತಾರೆ. ಬೇಸಿಗೆ ಕಾಲದಲ್ಲಿ ನನ್ನ ಎಳೆಯ ಕೈಗಳಿಗೆ ಹಗ್ಗ ಕಟ್ಟಿ ಜೋಕಾಲಿ ಆಡಿ ನನ್ನ ಕೈಗಳೆಲ್ಲ ನೊಂದಿವೆ. ಅದಲ್ಲದೆ ಪ್ರೇಮಿಗಳು ಹೃದಯದ ಚಿತ್ರವನ್ನು ನನ್ನ ಮೈ ತುಂಬ ಕೆತ್ತಿ ಗಾಯ ಮಾಡುತ್ತಾರೆ. ಈ ರೀತಿಯಾದರೆ ನಾನು ಇನ್ನು ಬಹಳ ಕಾಲ ಬದುಕಲು ಸಾಧ್ಯವಿಲ್ಲ. ಇನ್ನು ನಿನ್ನ ವಂಶ ಬೆಳೆಸಲು ಜಾಗವನ್ನು ಹೇಗೆ ಕೊಡಲಿ ಎಂದು ಸಂಕಟಪಟ್ಟಿತು. ಆಗ ಗಿಳಿಯು, ನಾನೊಂದು ಉಪಾಯ ಮಾಡಿ ಒಂದು ತೊಗಲು ಬೊಂಬೆಯನ್ನು ಮತ್ತೊಂದಿಷ್ಟು ಸತ್ತ ಪ್ರಾಣಿಯ ಚರ್ಮವನ್ನು ತೆಗೆದುಕೊಂಡು ಬಂದು ಆ ಮರಕ್ಕೆ ನೇತು ಹಾಕಿದೆ. ಅದನ್ನು ನೋಡಿದ ಮನುಷ್ಯರಾರೂ ಹೆದರಿ ಅದರ ಹತ್ತಿರ ಸುಳಿಯಲಿಲ್ಲ. 1 ವರ್ಷದಲ್ಲಿ ಮಾವಿನ ಮರ ಚಿಗುರಿ ತನ್ನ ಗಾಯಗಳನ್ನೆಲ್ಲ ಮಾಯಿಸಿಕೊಂಡು ಸಂಪಾಯಿತು. ಆಗ ಮರವು, ನೋಡು ಗೆಳೆಯ, ನೀನು ನನ್ನ ಜೀವ ಉಳಿಸಿದ್ದೀಯ, ನಿನ್ನ ವಂಶವನ್ನು ನನ್ನ ಮರದಲ್ಲಿಯೇ ಬೆಳೆಸಿಕೊ ಎಂದಿತು. ಆಗ ಕಾಗೆಯು, ನನಗೆ ಇಲ್ಲಿ ಆದ ಮೋಸವನ್ನು ಆ ಮರದ ಬಳಿ ಹೇಳಿದೆ. ಅದಕ್ಕೆ ಆ ಮಾವಿನ ಮರ, ನೋಡು ಗೆಳೆಯ, ನೀನು ನನಗೆ ಎಂತಹ ಉಪಕಾರ ಮಾಡಿದ್ದೀಯ, ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ನಿನ್ನ ಮರಿಗಳನ್ನು ಕಾಪಾಡುತ್ತೇನೆ ಎಂದು ಭರವಸೆ ಕೊಟ್ಟಿತು. ಅದರ ಮಾತಿನ ಮೇರೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಸಂಸಾರ ಮಾಡಿದೆ. 3 ತಿಂಗಳಲ್ಲಿ 4 ಮೊಟ್ಟೆಗಳನ್ನು ಒಂದು ಗೂಡು ಕಟ್ಟಿ ಅದರೊಳಗೆ ಸುರಕ್ಷಿತವಾಗಿ ಇಟ್ಟು ನಾವಿಬ್ಬರು ಮಾವಿನ ಮರಕ್ಕೆ ಆಹಾರ ಹುಡುಕಲು ಹೋಗುವುದಾಗಿ ಹೇಳಿ ಹೋದೆವು. ಮರಳಿ ಬರುವಷ್ಟರಲ್ಲಿ ಮಾವಿನ ಮರ ಬತ್ತಿ ಒಣಗಿದಂತೆ ಕಾಣುತ್ತಿತ್ತು. ಕೆಳಗಡೆ ಅದರ ರೆಂಬೆಗಳು ಬಿದ್ದಿದ್ದವು. ಮರದ ಮೇಲೆ ನನ್ನ ಮರಿಗಳು ಕಾಣಲಿಲ್ಲ. ಆಗ ಮಾವಿನ ಮರವು ದೀನ ಸ್ವರದಿಂದ, ಬಂದೆಯ ಗೆಳೆಯ, ನಿನಗಾಗಿ ನನ್ನ ಪ್ರಾಣ ಉಳಿಸಿಕೊಂಡು ಕಾಯುತ್ತಿದ್ದೆ. ಎದುರಿಗೆ ಕಾಣುತ್ತಿರುವ ಹುತ್ತದಲ್ಲಿ ಕಾರ್ಕೋಟಕ ವಿಷದ ಸರ್ಪವಿದೆ. ನೀವು ಅತ್ತ ಹೋದ ತಕ್ಷಣ ಮರಿಗಳನ್ನು ತಿನ್ನಲು ಮರವೇರಿತು. ನಾನು ಮೊದಲು ತುಂಬ ಬೇಡಿಕೊಂಡೆ. ನನ್ನ ನಂಬಿ ಮರಿಗಳನ್ನು ಬಿಟ್ಟು ಹೋಗಿದ್ದಾರೆ. ತಿನ್ನಬೇಡ, ನನ್ನ ಮೇಲಿನ ನಂಬಿಕೆ ಹಾಳು ಮಾಡಬೇಡ ಎಂದು ಕೈಮುಗಿದು ಬೇಡಿದೆ. ಆದರೆ ಅದು ನನ್ನ ಮಾತು ಕೇಳದೆ ಮರವನ್ನು ಹತ್ತಲು ಶುರು ಮಾಡಿತು. ಕೊನೆಗೆ ನನ್ನ ಪ್ರಯತ್ನದಿಂದ ನನ್ನಲ್ಲಿರುವ ಸಣ್ಣ ಸಣ್ಣ ರೆಂಬೆಗಳನ್ನು ಅದರ ಮೇಲೆ ಬೀಳಿಸಿದೆ. ಅದಕ್ಕೆ ಚಿಕ್ಕ ಪುಟ್ಟ ಗಾಯಗಳಾದವು. ಇದರಿಂದ ಕೋಪಗೊಂಡ ಸರ್ಪ ನನ್ನ ಜೀವದ ಮೂಲಕ್ಕೆ ಕಚ್ಚಿ ತನ್ನ ವಿಷ ಬಿಟ್ಟಿತು. ನಾನು ನಿಸ್ತೇಜನಾದೆ. ನಿನ್ನ ಮರಿಗಳನ್ನು ಕಾಪಾಡಲು ಸಾಧ್ಯವಾಗಲಿಲ್ಲ, ಕ್ಷಮಿಸು ಮಿತ್ರ ಎಂದು ಹೇಳಿ ಧರೆಗುರುಳಿತು. ಇತ್ತ ನನ್ನ ಹೆಂಡತಿ ದುಃಖವನ್ನು ತಾಳದೆ ನದಿಯಲ್ಲಿ ಬಿದ್ದು ಸತ್ತಳು. ಆ ಸರ್ಪ ಇಲ್ಲೂ ನನ್ನ ಮರಿಗಳನ್ನು ಬಿಡಲಿಲ್ಲ. ಅಲ್ಲಿಯೂ ನನ್ನ ಹೆಂಡತಿ, ಮಕ್ಕಳನ್ನು ಹಾಗೂ ಗೆಳೆಯ, ಮಾವಿನ ಮರ ಎಲ್ಲರನ್ನೂ ಬಲೆ ತೆಗೆದುಕೊಂಡಿತು ಎಂದು ಕಾಗೆಯು ತನ್ನ ದುಃಖದ ಕಥೆಯನ್ನು ಗಿಳಿಯ ಮುಂದೆ ಹೇಳಿಕೊಂಡು ಅಳಲಾರಂಭಿಸಿತು. ಆಗ ಗಿಳಿಯು, ಚಿಂತಿಸಬೇಡ ಮಿತ್ರ, ಆ ಸರ್ಪಕ್ಕೆ ಹೇಗಾದರೂ ಪಾಠ ಕಲಿಸಲೇಬೇಕು, ನಿನಗೆ ನಾನು ಸಹಾಯ ಮಾಡ್ತೀನಿ ಎಂದಿತು. ಆಗ ಕಾಗೆಯು, ಬೇಡ ಗೆಳೆಯ, ಇನ್ನು ಏನೂ ಪ್ರಯೋಜನವಿಲ್ಲ. ಈಗಾಗಲೇ ನಾನು ಎಲ್ಲ ಕಳೆಕೊಂಡಿದ್ದೇನೆ. ಇನ್ನು ಯಾರಿಗಾಗಿ ನಾನು ಹೋರಾಡಲಿ ಎಂದಿತು. ಆಗ ಗಿಳಿಯು, ಹಾಗೆ ಹೇಳಬೇಡ ಮಿತ್ರ,
ನಿನಗಾದ ಅನ್ಯಾಯ ಬೇರೆ ಯಾವ ಜೀವಿಗಳಿಗೂ ಆ ಸರ್ಪದಿಂದ ಆಗಬಾರದು. ನಾವು ಸುಮ್ಮನಿದ್ದರೆ ನಿನ್ನಂಥ ಎಷ್ಟೋ ಕುಟುಂಬಗಳು ಅದಕ್ಕೆ ಬಲಿಯಾಗುತ್ತವೆ. ಅನ್ಯಾಯ ನಮಗೆ ಆದರೂ ಅದರ ವಿರುದ್ಧದ ಹೋರಾಟದಿಂದ ಸಮಾಜಕ್ಕೆ ಒಳಿತಾದರೆ ಅದೇ ನಮಗೆ ಸಂತೋಷ ಎಂದು ಹುರಿದುಂಬಿಸಿತು. ಅಷ್ಟರಲ್ಲಿ ರಾಜಕುಮಾರಿಯರು ನದಿಯಲ್ಲಿ ಜಲಕ್ರೀಡೆಯಾಡಲು ಬಂದರು. ಅವರು ತಮ್ಮ ಆಭರಣಗಳನ್ನು ಉಡುಪುಗಳನ್ನು ಬಿಚ್ಚಿ ನದಿಯ ದಡದ ಮೇಲಿಟ್ಟು ನದಿ ನೀರಲ್ಲಿ ಆಡಲಾರಂಭಿಸಿದರು. ಆಗ ಗಿಳಿಗೆ ಒಂದು ಉಪಾಯ ಹೊಳೆದು ರಾಜಕುಮಾರಿಯ ಆಭರಣದಲ್ಲಿದ್ದ ವಜ್ರದ ಹಾರವನ್ನು ತೆಗೆದುಕೊಂಡು ಹಾರಿ ಹೋಯಿತು. ಇದನ್ನು ಕಂಡ ರಾಜಭಟರು ಗಿಳಿ ಹೋದ ಕಡೆ ಓಡತೊಡಗಿದರು. ಗಿಳಿ ವಜ್ರದ ಹಾರವನ್ನು ಸರ್ಪ ಇರುವ ಹುತ್ತದಲ್ಲಿ ಹಾಕಿತು. ರಾಜಭಟರು ಅದನ್ನು ತೆಗೆಯಲು ಕೋಲಿನಿಂದ ಹುತ್ತವನ್ನು ಬಡಿಯತೊಡಗಿದರು. ಅದರಿಂದ ಹೊರಬಂದ ಸರ್ಪ ಅವರನ್ನು ಕಚ್ಚಿ ಸಾಯಿಸಿತು. ಈ ಸುದ್ದಿ ರಾಜನಿಗೆ ತಿಳಿದು ತನ್ನ ಸೈನ್ಯದೊಂದಿಗೆ ಬಂದು ಹುತ್ತದ ಮೇಲೆ ಒಣಹುಲ್ಲನ್ನು, ಹುತ್ತದ ಒಳಗೆ ಹಸಿಯ ಹುಲ್ಲನ್ನು ಹಾಕಿಸಿ ಬೆಂಕಿ ಹಚ್ಚಿಸಿದನು. ಒಳಗಡೆ ಹಸಿ ಹುಲ್ಲಿನ ಹೊಗೆ ತಾಳದೆ ಹೊರಬಂದ ಸರ್ಪ ಬೆಂಕಿಗೆ ಸಿಕ್ಕಿಕೊಂಡಿತು. ಅದು ಸಾಯುವಾಗ ದೂರದಲ್ಲಿ ಒಣಗಿ ಬಿದ್ದ ಮರ ನಗುತ್ತಾ ತಾನೊಬ್ಬರಿಗೆ ಕೇಡು ಬಯಸಿದರೆ ತಮಗೊಬ್ಬರು ಕೇಡು ಬಯಸುವರು ಎಂದು ಹೇಳಿದಂತಾಯಿತು. ಎಲ್ಲ ಪಕ್ಷಿಗಳು ಬೇರೆ ಬೇರೆ ಮರಗಳಲ್ಲಿ ಗೂಡನ್ನು ಕಟ್ಟಿಕೊಂಡು ತಮ್ಮ ತಮ್ಮ ಮರಿಗಳ ಜೊತೆ ಸಂತೋಷವಾಗಿರುವುದನ್ನು ಕಂಡ ಕಾಗೆ ತನ್ನ ಮರಿಗಳನ್ನು ಜ್ಞಾಪಿಸಿಕೊಂಡು ದುಃಖಿಸಿತು. ಆಗ ಗಿಳಿಯು, ನೋಡು ಗೆಳೆಯ, ಚಿಂತಿಸಬೇಡ, ಅವರಲ್ಲಿಯೇ ನಿನ್ನ ಸಂಸಾರದ ಸುಖ ಕಾಣು, ಅವರ ಜೊತೆ ನೀನು ಸೇರಿ ನಿನ್ನ ನೋವು ಮರೆ ಎಂದು ಹೇಳಿ ಸಮಾಧಾನ ಮಾಡಿತು. ನೀತಿ: ಪರರ ಸುಖದಲ್ಲೇ ನಮ್ಮ ಸುಖವನ್ನು ಕಾಣುವುದು ಒಳ್ಳೆಯದು. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು. ಒಂದು ನದಿಯ ದಡದಲ್ಲಿ ಒಂದು ದೋಣಿ ಮತ್ತು 3 ವಸ್ತುಗಳಿವೆ. ಒಂದು ತೋಳ, ಒಂದು ಕುರಿ ಮತ್ತು ಒಂದು ಎಲೆಕೋಸು. ನೀವು ಈ 3 ನದಿಯ ಇನ್ನೊಂದು ದಡಕ್ಕೆ ಸಾಗಿಸಬೇಕು. ಆದರೆ ದೋಣಿಯಲ್ಲಿ ನಿಮ್ಮ ಜೊತೆಗೆ ಒಂದೇ ಒಂದು ವಸ್ತುವನ್ನು ಒಯ್ಯಬಹುದು. ನೀವು ತೋಳವನ್ನು ಬಿಟ್ಟರೆ ಅದು ಕುರಿಯನ್ನು ತಿನ್ನುತ್ತದೆ, ಕುರಿಯನ್ನು ಬಿಟ್ಟರೆ ಅದು ಎಲೆಕೋಸನ್ನು ತಿನ್ನುತ್ತದೆ. ಹಾಗಾದರೆ ನೀವು ಈ 3 ಸುರಕ್ಷಿತವಾಗಿ ನದಿಯ ಇನ್ನೊಂದು ದಡಕ್ಕೆ ಹೇಗೆ ಸಾಗಿಸುವಿರಿ? ಇದರ ಸರಿಯಾದ ಉತ್ತರ, ಮೊದಲಿಗೆ ನೀವು ಕುರಿಯನ್ನು ದೋಣಿಯಲ್ಲಿ ಕರೆದುಕೊಂಡು ಹೋಗಿ ನದಿಯ ಇನ್ನೊಂದು ದಡಕ್ಕೆ ಬಿಡಿ. ನಂತರ ನೀವು ಖಾಲಿ ದೋಣಿಯಲ್ಲಿ ವಾಪಸ್ ಬನ್ನಿ. ಈಗ ನೀವು ತೋಳವನ್ನು ದೋಣಿಯಲ್ಲಿ ಕರೆದುಕೊಂಡು ಹೋಗಿ ನದಿಯ ಇನ್ನೊಂದು ದಡಕ್ಕೆ ಬಿಡಿ. ಅಲ್ಲಿಂದ ಕುರಿಯನ್ನು ಮತ್ತೆ ದೋಣಿಯಲ್ಲಿ ವಾಪಸ್ ಕರೆದುಕೊಂಡು ಬನ್ನಿ. ಕೊನೆಯದಾಗಿ ನೀವು ಎಲೆಕೋಸನ್ನು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನದಿಯ ಇನ್ನೊಂದು ದಡಕ್ಕೆ ಬಿಡಿ. ಈಗ ನೀವು ಖಾಲಿ ದೋಣಿಯಲ್ಲಿ ವಾಪಸ್ ಬಂದು ಕುರಿಯನ್ನು ಕರೆದುಕೊಂಡು ಹೋದರೆ ಎಲ್ಲವೂ ಸುರಕ್ಷಿತವಾಗಿ ನದಿಯ ಇನ್ನೊಂದು ದಡವನ್ನು ತಲುಪುತ್ತವೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಮ್ಜದ್ ಡೆಲ್ವಿ, ಸುಮಿತ್ ಮೋಟೇಕರ್, ಮಹೇಶ್ ಪಿ ರಾಣಾನಿ ಸರ್, ಮಂಜುನಾಥ್ ವಿಯರ್, ಜ್ಯೋತಿ ಎಸ್ ಕಾಂಚನ್ ಮತ್ತು ಮಂಜುಳಾ ಪಿ. ಇಂದಿನ ಒಗಟು ಹೀಗಿದೆ. ನನಗೆ ಹಲ್ಲುಗಳಿವೆ, ಆದರೆ ನಾನು ತಿನ್ನಲ್ಲ. ನಾನು ಯಾವಾಗಲೂ ನಿಂತಿರುತ್ತೇನೆ, ಆದರೆ ನಾನು ನಡೆಯಲ್ಲ. ನಾನು ಯಾರು? ಮತ್ತೊಮ್ಮೆ, ನನಗೆ ಹಲ್ಲುಗಳಿವೆ, ಆದರೆ ನಾನು ತಿನ್ನಲ್ಲ. ನಾನು ಯಾವಾಗಲೂ ನಿಂತಿರುತ್ತೇನೆ, ಆದರೆ ನಾನು ನಡೆಯಲ್ಲ. ನಾನು ಯಾರು? ಹೇಳಿ ನೋಡೋಣ, ನಾನು ಯಾರು? ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. Thank you everyone for watching. Be sure to check out our upcoming videos. See you. Bye bye. Love you all.